ಮುಡಾ ಸೈಟ್ ಅನ್ನ ಹಿಂದಿರುಗಿಸಿ ಸಿಎಂ ಪತ್ನಿ ಪಾರ್ವತಿ ಅವರು ನಿನ್ನೆ ಸಂಜೆ ಮುಡಾ ಕಚೇರಿಗೆ ಪತ್ರವನ್ನ ಬರೀತಾರೆ. ಇದೇ ವಿಚಾರವಾಗಿ ಇದೀಗ ಟ್ವೀಟ್ ಮೂಲಕವಾಗಿ ಸಿದ್ದರಾಮಯ್ಯ ವಿರುದ್ಧವಾಗಿ ಕಿಡಿಕಾರುವಂತ ಕೆಲಸ ಆಗ್ತಾ ಇದೆ. ಇವತ್ತು 14 ಸೈಟ್ಗಳನ್ನ ವಾಪಸ್ ಕೊಟ್ಟಿದ್ದಾರೆ. ಟ್ವೀಟ್ ಮೂಲಕವಾಗಿ ಸಿದ್ದರಾಮಯ್ಯ ವಿರುದ್ಧ ಜೆಡಿಎಸ್ ಕಿಡಿಕಾರ್ತಾ ಇದೆ. ಅವತ್ತೇನ್ ಮಾಡಿದ್ರು, ಹುಬ್ಲೆಟ್ ವಾಚ್ ಅನ್ನ ವಾಪಸ್ ಕೊಟ್ರು. ಇವತ್ತು 14 ಸೈಟ್ ವಾಪಸ್ ಕೊಡ್ತಾ ಇದ್ದಾರೆ. ಸಿದ್ಧ ಕಲೆಯ ಸುಳ್ಳುಗಳು ವಿಜೃಂಭಿಸಬಹುದು, ಆದ್ರೆ ಸತ್ಯಕ್ಕೆ ಜಯ. ತಪ್ಪೇ ಮಾಡಿಲ್ಲ, ಜಗ್ಗಲ್ಲ, ಬಗ್ಗಲ್ಲ ಅಂತ ಮೊಂಡುತನವನ್ನ ತೋರ್ತಾ ಇದ್ದಂತ ಸಿಎಂ ಈಗ ಮುಡಾ ಹಗರಣ ತಮ್ಮ ಬುಡಕ್ಕೆ ಬರ್ತಾ ಇದ್ದ ಹಾಗೆ ಸೈಟ್ ಅನ್ನ ವಾಪಸ್ ಕೊಟ್ಟಿದ್ದಾರೆ. ಪತ್ನಿ ಹೆಸರಿನಲ್ಲಿ ಅಕ್ರಮವಾಗಿ ಪಡೆದಂತ 14 ಸೈಟ್ ಅನ್ನ ಸರೆಂಡರ್ ಮಾಡಿದ್ದಾರೆ. ನೋಡಿ, ಟ್ವೀಟ್ ನಲ್ಲಿ ಏನಿದೆ ಅನ್ನೋದನ್ನ ಗಮನಿಸಬಹುದು. ಅವತ್ತು ಹಿಬ್ಲೆಟ್ ವಾಚ್ ಅನ್ನ ವಾಪಸ್ ಕೊಟ್ಟಿದ್ದಂತ ಸಿದ್ದರಾಮಯ್ಯ ಅವರು ಟ್ಯಾಗ್ ಮಾಡಿದ್ದಾರೆ, ಗಮನಿಸಬಹುದು ನೀವು. ಇವತ್ತು 14 ಸೈಟ್ಗಳನ್ನ ವಾಪಸ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಹ್ಯಾಶ್ಟ್ಯಾಗ್ ಕರ್ಮ ರಿಟರ್ನ್ಸ್ ಅಂತ ಇದೆ. ಸಿದ್ಧ ಕಲೆಯ ಸುಳ್ಳುಗಳನ್ನ ವಿಜೃಂಭಿಸಬಹುದು, ಆದ್ರೆ ಸತ್ಯಕ್ಕೆ ಜಯ. ಉಲ್ಟಾ ರಾಮಯ್ಯ ತಪ್ಪೇ ಮಾಡಿಲ್ಲ, ಯಾರಿಗೂ ಜಗ್ಗಲ್ಲ, ಬಗ್ಗಲ್ಲ ಅಂತ ಮೊಂಡುತನ ತೋರ್ತಾ ಇದ್ದಂತ ಸಿಎಂ ಈಗ ಮುಡಾ ಹಗರಣ ತಮ್ಮ ಬುಡಕ್ಕೆ ಬರ್ತಾ ಇದ್ದಂತೆ ಧರ್ಮ ಪತ್ನಿಯವರ ಹೆಸರಿನಲ್ಲಿ ಅಕ್ರಮವಾಗಿ ಪಡೆದಿರುವ 14 ಸೈಟ್ಗಳನ್ನ ಸರೆಂಡರ್ ಮಾಡಿದ್ದಾರೆ. ಅದನ್ನು ಮುಂದುವರೆದು ಇನ್ನೊಂದಷ್ಟು ಲೈನ್ಗಳನ್ನ ಸೇರಿಸಿದ್ದಾರೆ ಟ್ವೀಟ್ನಲ್ಲಿ. ಇದು ಮುಡಾ ಹಗರಣದ ವಿರುದ್ಧ ಎನ್ಡಿಎ ಮೈತ್ರಿ ಪಕ್ಷವಾದ ಜೆಡಿಎಸ್ ಮತ್ತೆ ಬಿಜೆಪಿ ನಡೆಸಿದ ಮೈಸೂರು ಚಲೋ ಪಾದಯಾತ್ರೆಗೆ ಸಿಕ್ಕ ಗೆಲುವು. ಸ್ವತಃ ಏವನ್ ಆರೋಪಿಯಾಗಿರುವ ಸಿದ್ದರಾಮಯ್ಯ ಅವರಿಗೆ ಕಾನೂನಿನ ಸುಳಿ ಬಿಗಿಗೊಳ್ತಾ ಇದ್ದಂತೆಯೇ ಅವರಿಗೆ ತಪ್ಪಿನ ಅರಿವಾಗಿದೆ. ಆದರೆ ಅಕ್ರಮವಾಗಿ ಪಡೆದಿರುವ ಸೈಟ್ಗಳನ್ನ ಹಿಂದಿರುಗಿಸಿದ್ದಷ್ಟೇ ಸಾಲದು. ಕಳಂಕ ಹೊತ್ತಿರುವ ಮುಖ್ಯಮಂತ್ರಿಗಳು ಗೌರವಯುತವಾಗಿ ರಾಜೀನಾಮೆಯನ್ನ ಕೊಟ್ಟು ತನಿಖೆ ಎದುರಿಸಲೇಬೇಕು. ಸತ್ಯಮೇವ ಜಯತೆ. ಇದು ಜೆಡಿಎಸ್ ಮಾಡಿರುವಂತ ಟ್ವೀಟ್.